ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತೀಯ ಸಿನಿರಂಗಕ್ಕೆ ಸುಮಧುರ ಹಿನ್ನೆಲೆ ಗಾಯನದ ಮೂಲಕ ಕೋಟ್ಯಾಂತರ ಸಿನಿಪ್ರಿಯರನ್ನ ರಂಜಿಸಿದ ಖ್ಯಾತ ಹಿನ್ನೆಲೆ ಗಾಯಕ ಸೋನು ನಿಗಮ್ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಇಂದು ಇಡೀ ಭಾರತದಲ್ಲಿಯೇ ಚಿರಪರಿಚಿತರಾದ ಸೋನು ನಿಗಮ್ ಈ ಹಂತಕ್ಕೆ ಬರೋದಕ್ಕೆ ಕಾರಣ ಅವರು ಅನುಭವಿಸಿದ ನರಕಯಾತನೆ. ಯಶಸ್ವಿ ಗಾಯಕನಾಗಲು ಅವರು ಪಟ್ಟಂತಹ ಕಷ್ಟಗಳು ಅಷ್ಟಿಷ್ಟಲ್ಲ. ಕೆಲಸ ಹುಡುಕಿದಾಗ ಕೆಲಸ ಸಿಗಲಿಲ್ಲ. ಪಾಪ ಕಚೇರಿಯಿಂದಲೇ ದಬ್ಬಿಸಿಕೊಂಡ್ರು. ಗಾಯಕನಾಗುವ ಮೊದಲು ತಮ್ಮ ತಂದೆಯೊಂದಿಗೆ ಮದುವೆ ಕಾರ್ಯಕ್ರಮಗಳಲ್ಲಿ, ನಾನಾ ವೇದಿಕೆಗಳಲ್ಲಿ ಹಾಡ್ತಾ ಇದ್ರು. ಅವರ ಬಾಲ್ಯದ ದಿನಗಳು ಅತ್ಯಂತ ಕಷ್ಟಕರವಾಗಿದ್ವು. ಅಷ್ಟಕ್ಕೂ ಸೋನು ನಿಗಮ್ ಹಿನ್ನೆಲೆ ಏನು, ಅವರ ಬಾಲ್ಯದ ದಿನಗಳು ಹೇಗಿದ್ವು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಸೋನು ನಿಗಮ್ ಅಂದ್ರೆ ಸಂಗೀತ ಮಾಂತ್ರಿಕ. ಹುಟ್ಟಿದ್ದು ಜುಲೈ 30, 1973ರಂದು ಹರಿಯಾಣದ ಫರೀದಾಬಾದ್ನಲ್ಲಿ. ತಂದೆ ಅಗಮ್ ಕುಮಾರ್ ನಿಗಮ್ ಗಾಯಕರಾಗಿದ್ರು. ಧ್ವನಿಯ ಮೂಲಕವೇ ಸಂಗೀತ ಸಾಮ್ರಾಜ್ಯಕ್ಕೆ ಎಂಟ್ರಿಯಾದ ಸೋನು ನಿಗಮ್ ಬಾಲ್ಯದಿಂದಲೂ ಹಾಡುವುದರಲ್ಲಿ ಬಹಳಷ್ಟು ಆಸಕ್ತಿ ಹೊಂದಿದ್ರು. ತಮ್ಮ 4ನೇ ವಯಸ್ಸಿನಲ್ಲೇ ಹಾಡೋದನ್ನ ಮೈಗೂಡಿಸಿಕೊಂಡಿದ್ರು. ಶಾಲಾ ದಿನಗಳಲ್ಲಿಯೇ ಗಾಯಕನಾಗಬೇಕೆಂಬ ಹಂಬಲ. ಆದರೆ ಬದುಕಿನ ಹೋರಾಟ ಶುರುವಾಗಿದ್ದೇ ಆವಾಗ. ಮುಂಬೈಗೆ ಬಂದ ನಂತರ ಸೋನು ಬಾಲ್ಯದ ದಿನಗಳು ಮತ್ತಷ್ಟು ಬಿಗಡಾಯಿಸಿದ್ವು. ತಮ್ಮ ತಂದೆಯೊಂದಿಗೆ ಸ್ಟೇಜ್ ಶೋಗಳಲ್ಲಿ ಹಾಡೋದಕ್ಕೆ ಹೋಗ್ತಿದ್ರು. ಆಗಿನ್ನೂ ಚಿಕ್ಕ ಹುಡುಗ. ತಂದೆ ಹಾಡೋದನ್ನ ನೋಡಿ ನಾನೂ ಹಾಡಬೇಕೆಂದು ಅಳುತ್ತಿದ್ದವನನ್ನ ನೋಡಿ ಅವರ ತಾಯಿ ಕಣ್ಣರಳಿಸಿ ಕೋಪದಿಂದ ಸುಮ್ಮನಿರಿಸಲು ಪ್ರಯತ್ನಿಸಿದ್ರು. ಆದರೆ ಬಾಲಕ ಸೋನು ಸುಮ್ಮನಿರಲಿಲ್ಲ. ಹಾಡಲೇಬೇಕೆಂದು ಪಟ್ಟು ಹಿಡಿದ. ಅಲ್ಲಿ ನೆರೆದಿದ್ದವರು ಪಾಪ ಹುಡುಗ ಆಸೆ ಪಟ್ಟಿದ್ದಾನೆ, ಹಾಡ್ಲಿ ಬಿಡಿ ಎಂದು ಅವಕಾಶ ಕೊಡ್ತಾರೆ. ಆ ಅವಕಾಶವನ್ನ ಸದುಪಯೋಗಪಡಿಸಿಕೊಂಡಂತಹ ಸೋನು ವೇದಿಕೆಯಲ್ಲಿಯೇ ತಮ್ಮ ತಂದೆಯೊಂದಿಗೆ ಹಾಡ್ತಾರೆ. ಇದು ಸೋನು ನಿಗಮ್ ಅವರಿಗೆ ಶಹಬಾಷ್ಗಿರಿ ತಂದುಕೊಡ್ತು. ತನ್ನ 18ನೇ ವಯಸ್ಸಿನಲ್ಲಿ ಗಾಯಕನಾಗಲೇಬೇಕೆಂದು 1991ರಲ್ಲಿ ತಮ್ಮ ತಂದೆಯೊಂದಿಗೆ ಮುಂಬೈಗೆ ಬಂದಿಳಿತಾರೆ. ಆದರೆ ಮುಂಬೈ ತಾವಂದುಕೊಂಡಂತಿಲ್ಲ ಎಂಬ ಅರಿವಾಗತ್ತೆ. 4 ವರ್ಷಗಳು ಇನ್ನಿಲ್ಲದ ಪಾಡು ಪಡ್ತಾರೆ. ಬಾಡಿಗೆ ಕಟ್ಟೋದಕ್ಕೂ ಅವರ ಹತ್ರ ಹಣವಿರೋದಿಲ್ಲ. ಹೇಗಾದ್ರೂ ಮಾಡಿ ಒಂದು ಅವಕಾಶ ಗೀಟಿಸಿಕೊಳ್ಳಲೇಬೇಕೆಂದು ಸಂಗೀತ ನಿರ್ದೇಶಕರ ಕಚೇರಿಗಳಿಗೆ ಅಲ್ದಾಡ್ತಾರೆ. ಪಾಪ ಯೌವನದ ಯುವಕನನ್ನ ಕಂಡ ಸೆಕ್ಯೂರಿಟಿ ಗಾರ್ಡ್ಗಳು ಅವರನ್ನ ಒಳಗೆ ಬಿಡ್ತಾನೇ ಇರಲಿಲ್ಲ. ಆದರೂ ಅವರ ಹೋರಾಟ ನಿಲ್ಲಲಿಲ್ಲ. ಜೇಬಲ್ಲಿ ಹಣವಿಲ್ಲ, ಊಟಕ್ಕೂ ಹಣವಿಲ್ಲ. ಆದರೂ ನಂಬಿಕೆಯನ್ನ ಕಳೆದುಕೊಳ್ಳಲೇ ಇಲ್ಲ. ಆದರೂ ಅವರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವಂತೂ ಸಿಕ್ಕೇ ಬಿಡ್ತು. ಅದು ಹಿಂದಿ ಸಿನಿಮಾದ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದ ಬಾರ್ಡರ್ ಸಿನಿಮಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿನ್ನೆಲೆ ಗಾಯಕನಾಗುವ ಅವಕಾಶ ಸಿಕ್ಕೇ ಬಿಡ್ತು. ಆ ಹಾಡು ಭಾರಿ ಹಿಟ್ ಆಯಿತು. ಅವರ ಧ್ವನಿ ಎಲ್ಲರ ಹೃದಯವನ್ನ ಮುಟ್ಟಿತ್ತು. ಇಂದಿಗೂ ಆ ಹಾಡೆಂದ್ರೆ ಎಲ್ಲರ ಅಚ್ಚುಮೆಚ್ಚು ಕೂಡ. ಅಲ್ಲಿಂದ ಸೋನು ವೃತ್ತಿ ಜೀವನ ಉತ್ತುಂಗಕ್ಕೇರಿತ್ತು. ಎಂದಿಗೂ ಹಿಂದಿರುಗಿ ನೋಡಲೇ ಇಲ್ಲ. ಇದಾದ ನಂತರ ಒಂದರ ಹಿಂದೆ ಒಂದರಂತೆ ಬಾಲಿವುಡ್ನಲ್ಲಿ ಹಲವಾರು ಸೂಪರ್ ಹಿಟ್ ಹಾಡುಗಳನ್ನು ನೀಡಿದರು. ಸೋನು ನಿಗಮ್ 2002ರಲ್ಲಿ ಮಧುರಿಮಾ ಮಿಶ್ರಾ ಅವರನ್ನ ವಿವಾಹವಾದರು. ಅದು ಕೂಡ ಲವ್ ಮ್ಯಾರೇಜ್. ಅವರ ಪತ್ನಿ ಅದಾಗಲೇ ದಕ್ಷಿಣ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ರು. ಹೀಗೆ ಒಂದು ಶೋನಲ್ಲಿ ಇಬ್ಬರು ಮುಖಾಮುಖಿ ಆಗ್ತಾರೆ. ಲವ್ ಅಟ್ ಫಸ್ಟ್ ಸೈಟ್ ಎಂಬಂತೆ ನೋಡಿದ ಕೂಡಲೇ ಪ್ರೇಮಾಂಕುರವಾಗುತ್ತೆ. ಅದಾಗಲೇ ಮಧುರಿಮಾ ಹಲವಾರು ಹಿಂದಿ ಮತ್ತು ದಕ್ಷಿಣ ಭಾರತೀಯ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ರು. ಇಬ್ಬರ ಭೇಟಿ ಮೊದಲಿಗೆ ಸ್ನೇಹವಾದರೂ ಸತತ 7 ವರ್ಷಗಳ ಕಾಲ ಪರಸ್ಪರ ಭೇಟಿಯಾಗ್ತಾರೆ. ಅಲ್ಲಿಗೆ ಅವರ ಸ್ನೇಹ ಪ್ರೇಮವಾಗಿ ಬದಲಾಗಿರುತ್ತೆ. ಒಬ್ಬರನ್ನೊಬ್ಬರು ಅರಿತುಕೊಂಡ ನಂತರ ಇಬ್ಬರು ವಿವಾಹವಾಗ್ತಾರೆ. ವಿಶೇಷ ಅಂದರೆ ಮಧುರಿಮಾ ಅವರು ಮೂಲತಃ ಬಂಗಾಳಿ. ಸೋನುಗಿಂತಲೂ ಸುಮಾರು 15 ವರ್ಷಗಳಷ್ಟು ಕಿರಿಯರು.
ಸೋನು ಮತ್ತು ಮಧುರಿಮಾ ಮದುವೆಯಾಗಿ ಕೇವಲ 3 ವರ್ಷಗಳೇ ಕಳೆದಿದ್ವು. ಆಗ ಅವರ ಮಧ್ಯೆ ಭಿನ್ನಾಭಿಪ್ರಾಯ ಏಳೋದಕ್ಕೆ ಶುರುವಾಯಿತು. ಇಬ್ಬರು ಬೇರೆಯಾಗಲಿದ್ದಾರೆಂಬ ವದಂತಿಗಳು ಹರಿದಾಡಿದ್ವು. ಅದಕ್ಕೆ ಮುಖ್ಯ ಕಾರಣವೇ ಸೋನು ನಿಗಮ್ಗೆ ಇದ್ದ ಅಫೇರ್. ಸೋನು ನಿಗಮ್ ಗಾಯಕಿ ಸುನಿಧಿ ಚೌಹಾಣ್ ಹಾಗೂ ಬಾಳಾ ಠಾಕ್ರೆ ಅವರ ಮಗ ಜೈದೇವ್ ಠಾಕ್ರೆ ಅವರ ಪತ್ನಿ ಸ್ಮಿತಾ ಠಾಕ್ರೆ ಅವರೊಂದಿಗೆ ಸಂಬಂಧ ಹೊಂದಿದ್ರು ಎಂಬ ವದಂತಿಯಿಂದಾಗಿ ಅದಕ್ಕೆ ಪುಷ್ಟಿ ನೀಡುವಂತೆ ಆ ಸಮಯದಲ್ಲಿ ಸ್ಮಿತಾ ತನ್ನ ಪತಿಯಿಂದ ಬೇರೆಯಾಗಿ ವಾಸಿಸ್ತಾ ಇದ್ರು. ಸಂದರ್ಶನವೊಂದರಲ್ಲಿ ಸೋನು ನಿಗಮ್ ಹೀಗೆ ಹೇಳ್ತಾರೆ: ಮಾಧುರಿ ಮತ್ತು ನನಗೆ ಸ್ವಲ್ಪ ಕಾಲಾವಕಾಶ ಬೇಕು. ನಾವಿಬ್ರು ಸೋತಿದ್ದೇವೆ. ನಮಗೆ ಬೇರೆ ಬೇರೆ ದಾರಿ ಇಲ್ಲ. ನಾವಿಬ್ರು ಒಂದೇ ಮನೆಯಲ್ಲಿ ವಾಸಿಸ್ತಾ ಇದ್ರೂ ಪರಸ್ಪರ ಮಾತನಾಡ್ತಾ ಇಲ್ಲ. ಇಷ್ಟಾದ ಮೇಲೆ ಜೊತೆಗೆ ಇರೋದ್ರಲ್ಲಿ ಅರ್ಥವಿಲ್ಲ. ಇದಕ್ಕಿಂತ ದೂರ ಇರೋದೇ ಒಳ್ಳೆಯದು ಎಂದಿದ್ರು. ಸೋನು ತಮ್ಮ ಹಾಡುಗಳಿಗಿಂತ ಹೆಚ್ಚಾಗಿ ತಮ್ಮ ವಿವಾದಾತ್ಮಕ ಹೇಳಿಕೆಗಳಿಂದಲೇ ಸುದ್ದಿಯಲ್ಲಿರ್ತಾರೆ. ಅದರಲ್ಲೊಂದು ಅಂದರೆ ಕನ್ನಡದ ಬಗ್ಗೆ ಅವಹೇಳನಕಾರಿ ಅಪಹಾಸ್ಯ ಮಾಡಿ ಫಿಲ್ಮ್ ಚೇಂಬರ್ನಿಂದ ಬ್ಯಾನ್ ಮಾಡಲಾಗಿತ್ತು. ಅಲ್ಲದೆ ಬಾಲಿವುಡ್ ಬಗ್ಗೆಯೂ ಮಾತನಾಡಿ ಟೀಕೆಗೂ ಗುರಿಯಾಗಿದ್ರು. ಸೋನು ನಿಗಮ್ ಅವರು ಆಜಾನ್ ವಿರುದ್ಧ ಹೇಳಿಕೆ ನೀಡಿದರು. ಅದೇನೆಂದ್ರೆ, ದೇವರು ಎಲ್ಲರನ್ನೂ ಆಶೀರ್ವದಿಸಲಿ, ಆದರೆ ನಾನು ಮುಸ್ಲಿಮನಲ್ಲ. ನಾನು ಪ್ರತಿದಿನ ಬೆಳಗ್ಗೆ ಈ ಶಬ್ದಕ್ಕೆ ಎಚ್ಚರಗೊಳ್ಳಬೇಕು. ಈ ಬಲವಂತದ ಧರ್ಮ ಯಾವಾಗ ಕೊನೆಗೊಳ್ಳುತ್ತೆ ಎಂದು ಟ್ವೀಟ್ ಮಾಡಿದರು. ಅಲ್ಲದೆ ನಮಾಜ್ ಮಾಡುವ ವಿಡಿಯೋ ಶೇರ್ ಮಾಡಿ, ಈ ಜೋರಾದ ಶಬ್ದ ತಲೆನೋವು ತರುತ್ತದೆ, ಧ್ವನಿವರ್ಧಕಗಳನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಎಂದು ಟ್ವೀಟ್ ಮಾಡಿದರು. ಈ ಹೇಳಿಕೆ ನಂತರ ವಿವಾದಕ್ಕೆ ಕಾರಣವಾಗಿತ್ತು. ಪಶ್ಚಿಮ ಬಂಗಾಳ ಅಲ್ಪಸಂಖ್ಯಾತ ಯುನೈಟೆಡ್ ಕೌನ್ಸಿಲ್ನ ಉಪಾಧ್ಯಕ್ಷ ಸಯ್ಯದ್ ಶಾ ಅತೇಫ್ ಅಲಿ ಗಾಯಕನ ತಲೆ ಬೋಳಿಸಿ ಶೂಗಳ ಹಾರ ಹಾಕಿದವರಿಗೆ 10 ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಘೋಷಿಸಿದರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಸೋನು ಪತ್ರಿಕಾಗೋಷ್ಠಿಯಲ್ಲಿ ತಲೆ ಬೋಳಿಸಿಕೊಂಡಿದ್ದಲ್ಲದೆ ತನ್ನ ಬಳಿ 10 ಲಕ್ಷ ರೂಪಾಯಿ ಸಿದ್ಧವಿದೆ ಎಂದು ಟ್ವೀಟ್ ಮಾಡಿದರು. ತಮ್ಮ ಅಸಾಮಾನ್ಯ ಜೀವನ ಶೈಲಿಯಿಂದ ಸದಾ ಸುದ್ದಿಯಲ್ಲಿರುವ ರಾಧೇಮಾ ತುಂಡುಡಿಗೆ ತೊಟ್ಟು ಫೋಟೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ಭಾರಿ ವೈರಲ್ ಆಗಿದ್ವು. ಇದಕ್ಕೆ ಪ್ರತಿಯಾಗಿ ಸೋನು ನಿಗಮ್ ಅವರ ಕಾಳಿ ಕೂಡ ಗಿಡ್ಡ ಬಟ್ಟೆ ಧರಿಸಿದ್ದಾಳೆ. ಅದರ ಬಗ್ಗೆ ಯಾರು ಮಾತನಾಡಲ್ಲ? ಈಗ ಮಾತ್ರ ರಾಧೇಮಾ ಅವರ ಬಗ್ಗೆ ಟೀಕೆ ಯಾಕೆ? ಇದು ನಾಚಿಕೆಗೇಡಿನ ಸಂಗತಿ ಎಂದು ಸಮರ್ಥಿಸಿಕೊಂಡಿದ್ರು. ಕಾಳಿಮಾತೆಯ ಬಗ್ಗೆ ಇಂಥ ಹೇಳಿಕೆ ನೀಡಿದ್ದಕ್ಕಾಗಿ ಸೋನು ವಿವಾದಕ್ಕೆ ಗುರಿಯಾಗಿದ್ರು. ಅದಕ್ಕಾಗಿ ಕ್ಷಮೆ ಯಾಚಿಸಬೇಕಾಯಿತು. ಕೆಲವೊಮ್ಮೆ ನಾನು ಪಾಕಿಸ್ತಾನದಲ್ಲಿ ಹುಟ್ಟಬೇಕಿತ್ತು ಎಂದು ಅನಿಸುತ್ತದೆ. ಅಲ್ಲಿ ಜನರಿಗೆ ಕೆಲಸ ಸಿಗುತ್ತೆ. ಆದರೆ ಇಲ್ಲಿ ಕೆಲಸ ಮತ್ತು ಬಡ್ತಿ ಪಡೆಯಲು ಸಂಗೀತ ಕಂಪನಿಗಳಿಗೆ ಹಣ ಪಾವತಿಸಬೇಕಾಗುತ್ತದೆ ಎಂದು ಸೋನು ನಿಗಮ್ ಖಾಸಗಿ ಸಂದರ್ಶನವೊಂದರಲ್ಲಿ ನಾಲಿಗೆ ಹರಿಬಿಟ್ಟಿದ್ರು. 2006ರಲ್ಲಿ ಎ ದಿಲ್ ಹೇ ಮುಷ್ಕಿಲ್ ಚಿತ್ರದಲ್ಲಿ ಮೊಹಮ್ಮದ್ ರಫಿ ಅವರನ್ನ ಅಣಕಿಸಲಾಗಿತ್ತು. ಇದು ಸೋನು ನಿಗಮ್ ಅವರನ್ನ ಕೆರಳಿಸಿತ್ತು. ಅಲ್ಲದೆ ಇದರ ಕುರಿತಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಿರ್ಮಾಪಕರನ್ನ ಟೀಕಿಸಿದ್ರು. ಸೋನು ಅವರ ಪ್ರಚೋದನಕಾರಿ ಹೇಳಿಕೆಗಳ ನಂತರ ಕರಣ್ ಜೋಹರ್ ಕೂಡ ಅವರನ್ನ ಖಂಡಿಸಿದ್ರು. ಇದು ಇಬ್ಬರ ನಡುವೆ ತೀವ್ರ ವಾಗ್ವಾದಕ್ಕೆ ಕಾರಣವಾಗಿತ್ತು. ಅಂತೂ ತಿರುಕನಿಗೆ ಐಶ್ವರ್ಯ ಬಂದ್ರೆ ತಿಂಗಳು ಬೆಳಕಿನಲ್ಲೂ ಕೊಡೆ ಹಿಡಿದೆ ಎನ್ನುವಂತೆ ಸೋನು ಇಲ್ಲಸಲ್ಲದ ವಿಚಾರಕ್ಕೆ ಆಗಾಗ ಸುದ್ದಿಯಲ್ಲಿದ್ದಾರೆ. ಇವಿಷ್ಟು ಸೋನು ನಿಗಮ್ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.